ಬಂದು ನಮ್ಮ ದೇಶದ ತಾಯಂದಿರ ಎದುರಿಗೆ ಅವ್ರ ಮನೆಯವರನ್ನ ಗುಂಡಿಟ್ಟು ಕೊಂದ್ರು. ತುಂಬಾ ಬೇಜಾರಾಯ್ತು. ಆ ನಂತರ ನಾವು ಪಕ್ಷಾತೀತವಾಗಿ ಟೆರರಿಸ್ಟ್ ವಿರುದ್ಧ ಅವ್ರು ಯಾವುದೇ ದೇಶದವ್ರು ಇರಲಿ, ಪಾಕಿಸ್ತಾನ ಅಂತ ಹೇಳಲ್ಲ, ನಮ್ಗೆ ಗೊತ್ತಿಲ್ಲ. ಮೊದ್ಲು ಪಾಕಿಸ್ತಾನ ಅಂತ ಹೇಳಿ ಗೊತ್ತಿತ್ತ, ಕಡೆ ಗೊತ್ತಾಯ್ತು ಪಾಕಿಸ್ತಾನದವ್ರಲ್ಲ, ಯಾವುದೇ ದೇಶದವ್ರು ನಮ್ಮ ಸುದ್ದಿಗೆ ಬಂದ್ರು ಅವ್ರಿಗೆ ನಾವು ಹೆದರಬಾರ್ದು, ನಾವು ಏನು ಅಂದೇಳಿ ತೋರಿಸ್ಬೇಕು ಅಂದೇಳಿ ಬಹಳ ಇದು ನಾವು ಸಪೋರ್ಟ್ ಮಾಡಿದ್ದೇವೆ. ನಾವು ಪಕ್ಷಾತೀತವಾಗಿ ಸಪೋರ್ಟ್ ಮಾಡಿದ್ದೇವೆ. ಯಾರು ಏನೇ ಇರಲಿ, ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಕಾಂಗ್ರೆಸ್ನವ್ರು ರಾಜಕಾರಣ ಮಾಡೋದಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೇವೆ ಅಂತ ಹೇಳಿದ್ರು, ಮಾಡಿ ಅಂತ ಹೇಳಿದ್ರು. ನಾವು ಎಲ್ಲಿ ಮಾಡಬೇಡ ಅಂತ ಹೇಳಿದ್ರೆ, ನಾವು ತಪ್ಪು ಯಾರೇ ಮಾಡ್ಲಿ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಅಂತ ಮಾಡಿ ಅದಕ್ಕೊಂದು ಹೆಸರಿಟ್ರು, ಏನು ಸಿಂಧೂರ್ ಅಂತ. ಎಷ್ಟು ಸಂತೋಷ ಆಯ್ತು ಗೊತ್ತಾ ಅದಕ್ಕೆ. ಯಾಕೆ ಹೇಳಿ, ನಮ್ಮ ತಾಯಂದಿರ ಎದುರೇ ಆ ಸಿಂಧೂರನ್ನ ಅವ್ರನ್ನ ಮುಗಿಸ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಅದು ಯಾರನ್ನ ರೆಡಿ ಮಾಡಿದ್ರು? 3 ಜನ ಮಹಿಳೆಯರು ಹೋಗಿ ಹೇಳಿ ಬಂದ್ರು. ಅದು ಯಾರು ಮಹಿಳೆಯರು? ಯಾರು? ಹಿಂದೂ, ಮುಸ್ಲಿಂ. ನಾವೇನ್ ಸಂದೇಶ ಕೊಟ್ರು? ನಮ್ಮ ತಾಯಂದಿರ ಇದ್ರೆ ನೀವು ನಮಗ್ ಗುಂಡಿಟ್ಟಿದ್ರಿ, ನಮ್ಮ ಮಹಿಳೆಯರು ಏನು ಅಂದೇಳಿ ತೋರಿಸ್ತರು ಅಂದೇಳಿ ಸಂದೇಶ ಹೋಯ್ತು ಅಂದೇಳಿ ನಾವು ಸಂತೋಷ ಪಟ್ರು. ಇವ್ರು ಈ ತರ ರಾಜಕಾರಣ ಮಾಡ್ತಾರೆ ಅಂದೇಳಿ ಗೊತ್ತಿಲ್ಲ ನನಗೆ. ಮುಸ್ಲಿಂ ಲೇಡಿ ಏನ್ ಹೇಳ್ತಾರೆ ಇವರು MP ಗಳು, ಈಗ ಅವ್ರ ಸೋದರರು ಪಾಕಿಸ್ತಾನದವರು ಅಂದೇಳಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಏನು ಉಡಾಯಿಸಿ ಬಂತು. ಸೋಫಿಯಾ, ಇನ್ನೊಬ್ರು ಓಮಿಕಾ, ಇನ್ನೊಬ್ರು 3 ಜನ ಇದ್ದಾರೆ. ಇಷ್ಟು ಇದು ಮಾಡುದು. ಮತ್ತೊಬ್ಬ ಇವರು ಏನು ಮಂತ್ರಿ, ಮಧ್ಯಪ್ರದೇಶದ ಬಿಜೆಪಿ ಮಂತ್ರಿಗಳಲ್ಲ, ಉಪಮುಖ್ಯಮಂತ್ರಿಗಳು. ಏನ್ ಮಾತಾಡ್ತಾರೆ ಅವ್ರು? ಏನ್ ಮಾತಾಡ್ತಾರೆ? ರಾಜಕಾರಣ ಮಾಡ್ತಾ ಇದ್ದವ್ರು ಯಾರು? ಮೋದಿ ಅವ್ರ ಕಾಲಿಗೆ ಬೀಳ್ಬೇಕಾ? ಯಾರು? ನಮ್ಮ ಯೋಧರು. ನಾವು ಅವರನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಗೊತ್ತಾ? ನಮ್ಮ ತಂದೆ ತಾಯಿ ದೇವ್ರ ಸ್ಥಾನ ಕೊಟ್ಟಿದಾರಲ್ಲ, ಅದೇ ಸ್ಥಾನ ನಾವು ಇವರಿಗೆ ಯೋಧರಿಗೆ ಕೊಟ್ಟಿದ್ದೇವೆ. ನಾವು ದೇವ್ರು ಅಂತ ನೋಡ್ತೇವೆ. ನಾವು ಇವತ್ತಿಲ್ಲಿ ಗಟ್ಟಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಅಲ್ಲಿ ಇದ್ರಿಂದ. ಇವ್ರು ಅಷ್ಟು ನೀಚ ಮಾತಾಡ್ತಾರಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇದೆಯಾ? ರಾಜಕಾರಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವಂತೂ ಫುಲ್ ಫ್ರೀಡಮ್ ಕೊಟ್ಟಿದ್ದೇವೆ. ಯಾವುದೇ ರೀತಿಯಲ್ಲಿ ಪಾಕಿಸ್ತಾನ ಇರ್ಲಿ, ಯಾರೇ ಇರ್ಲಿ, ಅವರನ್ನ ಮುಗಿಸಿ ಇನ್ಮೇಲೆ ಇಂಥ ಅನಾಹುತ ನಮ್ಮ ದೇಶದಲ್ಲಿ ಆಗ್ಬಾರ್ದು ಅನ್ನೋದು ನಾವು ತೀರ್ಮಾನ ಮಾಡಿದ್ರು. ಇಷ್ಟು ಕೆಟ್ಟ ಪರಿಸ್ಥಿತಿ ತಂದು ನಿಲ್ಲಿಸ್ತಾರೆ ಇವರು ಬಿಜೆಪಿಯವರು. ಇವ್ರಿಗೇನ್ ಮಾನ ಮರ್ಯಾದೆ ಇಲ್ಲ. ಸುಮ್ಮನೆ ಯೋಧರ ಮೇಲೆ, ದೇಶದ ಮೇಲೆ ಪ್ರೀತಿ ಇದ್ರೆ ಇವರು ಸುಮ್ಮನೆ ಇರ್ಬೇಕು. ಬಿಜೆಪಿಯವರು ಮತ್ತೆ ಸುಮ್ಮನೆ ಆಗ್ಬೇಕು. ಇಲ್ಲ ಅಂದ್ರೆ ನಾವು ಮತ್ತೆ ಬೇರೆ ರೀತಿ ಹೋರಾಟ ಮಾಡ್ಬೇಕು. ನಾವು ಬಹಳ ಬೇಜಾರು ಮಾಡ್ಕೊಂತ ಇದ್ದೇವೆ. ಎಷ್ಟು ಜನ ಸತ್ರು ನಮ್ಮ ಯೋಧರು. ಇವ್ರಿಗೇನ್ ಮನುಷ್ಯತ್ವ ಇದೆ ಇವರಿಗೆ? ಅದರಲ್ಲೂ ರಾಜಕಾರಣ ಸಾಯುವುದೇ ನೋಡ್ತಾ ಇರ್ತಾರೆ ಬಿಜೆಪಿ. ಅದು ರಾಜಕಾರಣ ಮಾಡಿ. ಹಾಗಾಗಿ ನಾನು ನೇರವಾಗಿ ಹೇಳ್ತೀನಿ, ಇಲ್ಲಿ ಯಾವುದೇ ರೀತಿಯಲ್ಲಿ ಧರ್ಮ ಅಥವಾ ಏನು ಜಾತಿ ಏನೂ ಇಲ್ಲ. ದೇಶ ಮುಖ್ಯ.